ನಮಸ್ಕಾರ ವೀಕ್ಷಕರೇ, ಅಘೋರ ತಂತ್ರ ಮಂತ್ರ ವಿದ್ಯೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನ ನಾನು ಪತಿ ವಶೀಕರಣ ಅಥವಾ ಗಂಡನ ವಶೀಕರಣ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಹೇಳ್ತೇನೆ. ತಾಂತ್ರಿಕ ಪದ್ಧತಿಯಲ್ಲಿ ಸುಲಭವಾದ ಮಾರ್ಗದಲ್ಲಿ ನೀವು ನಿಮ್ಮ ಗಂಡನನ್ನು ನಿಮ್ಮ ಹಿಡಿತದಲ್ಲಿ ಯಾವ ಥರ ಹಿಡಿದುಕೊಳ್ಳಬಹುದು. ನಿಮ್ಮ ಮೇಲೆ ಪದೇ ಪದೇ ರೇಗ್ತಿದ್ರೆ, ನಿಮಗೆ ಪದೇ ಪದೇ ಹಿಂಸೆಯನ್ನು ಕೊಡ್ತಿದ್ರೆ, ಯಾವುದೋ ಅಥವಾ ಅನೈತಿಕ ಸಂಬಂಧದಿಂದ ನಿಮ್ಮನ್ನು ದೂರ ಮಾಡ್ತಿದ್ರೆ, ಅಂತಹ ಟೈಮ್ನಲ್ಲಿ ನೀವು ಈ ತಾಂತ್ರಿಕ ಪದ್ಧತಿಯನ್ನು ಬಳಕೆ ಮಾಡಬೇಕು. ತುಂಬಾ ಸುಲಭವಾದ ತಾಂತ್ರಿಕ ಪದ್ಧತಿ ಇದಾಗಿರುತ್ತೆ. ಇದರಲ್ಲಿ ಮಂತ್ರ, ತಂತ್ರ ಹಾಗೂ ಯಂತ್ರ 3 ಬರುತ್ತೆ. ನಿಮಗೆ ಮೊದಲು ಬೇಕಾಗಿರೋದು ಒಂದು ದೊಡ್ಡದಾದ ನಿಂಬೆಹಣ್ಣು. ಇಂತಹ ನಿಂಬೆಹಣ್ಣಾದರೂ ತಗೊಳ್ಳಿ, ಅಥವಾ ಗಜ ನಿಂಬೆ ಅಂತ ಬರುತ್ತೆ, ಅಂತಹ ನಿಂಬೆಹಣ್ಣಾದರೂ ತಗೊಳ್ಳಿ. ಒಂದು ನಿಂಬೆಹಣ್ಣನ್ನು ತೆಗೆದುಕೊಂಡು ನೀವು ಇಲ್ಲಿ ತೋರಿಸ್ತಿರುವಂತಹ ಯಂತ್ರವನ್ನು ನಿಂಬೆಹಣ್ಣಿನ ಮೇಲೆ ಈ ಥರ ನೀವು ಬರಿಬೇಕು. ಏನಿದೆ ಮಂತ್ರ ಅಂದರೆ, ಇಲ್ಲಿ ರೀಮ್ ಅಂತ ಬರೆದು ನಿಮ್ಮ ಗಂಡನ ಮೊದಲ ಅಕ್ಷರ ಏನು ಬರುತ್ತೆ ಆ ಅಕ್ಷರ ಇಲ್ಲಿ ಬರಿಬೇಕು. ದೇ ಅಂತ ನಾನು ಬರೆದಿದ್ದೀನಿ, ಯಾಕಂದರೆ ದೇವದತ್ತ ಅಂತ ಇರುತ್ತೆ. ಅದು ಯಾವುದಕ್ಕೆ ಸಂಬಂಧಪಡುತ್ತೆ ಅಂದರೆ ಹೆಸರಿಗೆ ಸಂಬಂಧಪಡುತ್ತೆ. ದೇ ಅನ್ನೋ ಅಂದಲ್ಲಿ ನಿಮ್ಮ ಗಂಡನ ಮೊದಲ ಅಕ್ಷರ ಯಾವುದು ಬರುತ್ತೆ ಅದನ್ನು ಬರಿಬೇಕು. ಆಮೇಲೆ ರೀಮ್ ಅಂತ ಬರೆದು ಇನ್ನೊಂದು ಬೀಜಾಕ್ಷರ, ಆಮೇಲೆ ರೀಮ್ ಅಂತ ಬರೆದು ಇನ್ನೊಂದು, ಆಮೇಲೆ ರೀಮ್ ಅಂತ ಬರೆದು ಇನ್ನೊಂದು. ಈ ಥರ ನೀವು ಬರಿಬೇಕು. ಅಥವಾ 4 ಅಕ್ಷರದಕ್ಕಿಂತ ಹೆಚ್ಚಾಗಿ ನಿಮ್ಮ ಗಂಡನ ಹೆಸರು ಬರ್ತಿದ್ರೆ ನೀವು ಈ ಕೆಳಗಡೆ ನಿಮ್ಮ ಗಂಡನ ಸಂಪೂರ್ಣವಾದ ಹೆಸರನ್ನು ಬರಿಬೇಕು. ಇಲ್ಲಿ ಮೇಲ್ಗಡೆ ಈ ಥರ ಬರೆದ್ರೆ ಸಾಕು. ರೀಮ್ ದೇ, ರೀಮ್ ವಾ, ರೀಮ್ ದ, ರೀಮ್ ತ, ಮತ್ತು ಈಮ್ ಅಂತ ಬರಿಬೇಕು. ಈ ಥರ ಎದರ ಮೇಲೆ ಬರಿಬೇಕು ನೀವು ಅಂದರೆ, ಈ ನಿಂಬೆಹಣ್ಣಿನ ಮೇಲೆ ನೀವು ಬರಿಬೇಕು. ಈ ಥರ ನಾನು ಬರೆದಿದ್ದೀನಲ್ಲ, ಈ ಥರ ನೀವು ಬರಿಬೇಕು. ಬರೆದು ಇಲ್ಲಿ ನಿಮ್ಮ ಗಂಡನ ಹೆಸರು, ಇಲ್ಲಿ ನಿಮ್ಮ ಗಂಡನ ಹೆಸರು, ಆಮೇಲೆ ಇಲ್ಲಿ ನಿಮ್ಮ ಗಂಡನ ಹೆಸರು, 4 ಮೂಲೆಯಲ್ಲಿ ನಿಮ್ಮ ಗಂಡನ ಹೆಸರನ್ನು ನೀವು ಬರಿಬೇಕು. ಬರೆದಾದ ಮೇಲೆ ಇನ್ನೊಂದು ಯಂತ್ರ ಬರುತ್ತೆ, ಆ ಯಂತ್ರ ಇದನ್ನು ಸಹ ನೀವು ನಿಂಬೆಹಣ್ಣಿನ ಮೇಲೆ ಈ ಥರ ಬರಿಬೇಕಾಗತ್ತೆ. ಏನಿದೆ ಇಲ್ಲಿ ಬೀಜಾಕ್ಷರ ಅಂದರೆ, ಓಂ ಕ್ಲೀಂ ರೀಂ ಕ್ಲೀಂ ರೀಂ ಕ್ಲೀಂ ರೀಂ ಕ್ಲೀಂ ಅಂತ ಬೀಜಾಕ್ಷರವನ್ನು ನಾನು ಯಾವ ಥರ ಇಲ್ಲಿ ತೋರಿಸಿದ್ದೇನೆ ಇದೇ ಥರ ಯಂತ್ರವನ್ನು ನೀವು ನಿಂಬೆಹಣ್ಣಿನ ಮೇಲೆ ಬರಿಬೇಕು. ಬರೆದು ನಡು ಮಧ್ಯ ಇಲ್ಲಿ ನಿಮ್ಮ ಗಂಡನ ಹೆಸರನ್ನು ಹಾಗೂ ತಾಯಿಯ ಹೆಸರನ್ನು ಬರಿಬೇಕು. ನಿಮ್ಮ ಗಂಡನ ತಾಯಿಯ ಹೆಸರನ್ನು ಬರಿಬೇಕು. ಈ ನಿಂಬೆಹಣ್ಣಿನ ಮೇಲೆ ನಾನು ತೋರಿಸ್ತಿರುವಂತಹ ಈ 2 ಯಂತ್ರಗಳನ್ನು ನೀವು ಬರಿಬೇಕು. ಬರೆದಾದ ಮೇಲೆ ಇಲ್ಲಿ ತೋರಿಸ್ತಿರುವಂತಹ ಮಂತ್ರವನ್ನು ನೀವು ನಿಮ್ಮ ಗಂಡನ ಹೆಸರು ಸಹಿತ ಪಠಿಸಬೇಕಾಗತ್ತೆ. ಎಷ್ಟು ಬಾರಿ ಪಠಿಸ್ಬೇಕಂದ್ರೆ 108 ಬಾರಿ ಪಠಿಸ್ಬೇಕು. ಓಂ ಕಾಮೇಶ್ವರಿ ಕಾಮಮಾಲಿನಿಂ ಪತಿಂ ಮೇ, ಇಲ್ಲಿ ನಿಮ್ಮ ಗಂಡನ ಹೆಸರನ್ನು ಹೇಳಿ ವಶಮಾನಾಯ ಟಹ ಟಹ ಅಂತ ನೀವು ಮಂತ್ರವನ್ನು, ಈ ನಿಂಬೆಹಣ್ಣನ್ನು ಕೈಯಲ್ಲಿ ಈ ಥರ ಹಿಡಿದುಕೊಂಡು ನೀವು ಮಂತ್ರವನ್ನು ಜಪಿಸಬೇಕು. 108 ಬಾರಿ ಜಪಿಸಬೇಕು. ಬೆಳಗ್ಗೆ ನೀವು ಗುರುವಾರವಾಗಲಿ ಅಥವಾ ಭಾನುವಾರವಾಗಲಿ ಈ ತಂತ್ರಕ್ರಿಯೆಯನ್ನು ನೀವು ಮಾಡಬೇಕು. ಅಥವಾ ಅಮಾವಾಸ್ಯೆ ಇದ್ದರೆ ಯಾವ ದಿನ ಆದರೂ ನಡೆಯುತ್ತೆ. ಈ ತಂತ್ರಕ್ರಿಯೆಯನ್ನು ನೀವು ಮಾಡಬೇಕು. ಮಾಡಿದ ಮೇಲೆ ಈ ನಿಂಬೆಹಣ್ಣನ್ನು ನಿಮ್ಮ ಗಂಡನು ತೊಡುವಂತಹ ಬಟ್ಟೆ ಯಾವುದೇ ಆಗಿರಲಿ, ಆ ಬಟ್ಟೆಯಲ್ಲಿ ಈ ನಿಂಬೆಹಣ್ಣನ್ನು ಕಟ್ಟಬೇಕು. ಕಟ್ಟಿ ಒಂದು ನಿಂಬೆಹಣ್ಣು ಹಿಡಿಯುವಂತಹ ಒಂದು ಚಿಕ್ಕದಾದಂತಹ ಕುಡಿಕೆಯನ್ನು ತೆಗೆದುಕೊಂಡು, ಆ ಕುಡಿಕೆಯೊಳಗೆ ನಿಮ್ಮ ಗಂಡನ ತೊಡುವಂತಹ ಬಟ್ಟೆಯಿಂದ ಏನು ನಿಂಬೆಹಣ್ಣನ್ನು ಕಟ್ಟಿರ್ತೀರಲ್ಲ, ಈ ನಿಂಬೆಹಣ್ಣನ್ನು ಆ ಕುಡಿಕೆ ಒಳಗೆ ಹಾಕಿ ಕೆಂಪು ಬಟ್ಟೆಯಿಂದ ಕಟ್ಟಬೇಕು. ಅದನ್ನು ಕುಡಿಕೆಯನ್ನು ಕಟ್ಟಬೇಕು. ಕಟ್ಟಿ ಮತ್ತೆ ಕೈಯಲ್ಲಿ ಹಿಡಿದುಕೊಂಡು ಇದೇ ಮಂತ್ರವನ್ನು ನೀವು ಮತ್ತೆ 108 ಸಾರಿ ಹೇಳಿ, ನಿಮಗೆ ಗೊತ್ತಿರುವಂತಹ ಒಂದು ಸೀಕ್ರೆಟ್ ಪ್ಲೇಸಲ್ಲಿ ಆ ಕುಡಿಕೆಯನ್ನು ನೀವು ಇಡಬೇಕು. ಈ ಥರ ನೀವು ಇಟ್ಟಿದ್ದೇ ಆದರೆ ನಿಮ್ಮ ಗಂಡನ ವಶೀಕರಣ ಆಗುತ್ತೆ. ಎಷ್ಟು ದಿನದಲ್ಲಿ ಆಗುತ್ತಂದರೆ 21 ದಿನ ಒಳಗಡೆ ನಿಮ್ಮ ಗಂಡನ ವಶೀಕರಣ ಅನ್ನೋದು ಆಗುತ್ತೆ.
ಮಾಡುವಂತಹ ನಿಯಮ ಕ್ರಮಬದ್ಧವಾಗಿ ಯಾವುದೇ ಬೀಜಾಕ್ಷರದ ಲೋಪದೋಷಗಳಿಲ್ಲದಂತೆ ನೀವು ಮಾಡಬೇಕಾಗತ್ತೆ. ಆ ಥರ ಮಾಡಿದ್ದೇ ಆದರೆ ನಿಮ್ಮ ಗಂಡನ ವಶೀಕರಣ ಆಗುತ್ತೆ. ಯಾವುದೇ ಅನೈತಿಕ ಸಂಬಂಧ ಇದ್ದರೂ ಅದನ್ನು ಬಿಡ್ತಾರೆ. ನಿಮ್ಮ ಮಾತುಗಳನ್ನು ಅವರು ಕೇಳ್ತಾರೆ. ಆಮೇಲೆ ನಿಮ್ಮ ಮೇಲೆ ಒಂದು ಪ್ರೀತಿ, ಆಕರ್ಷಣೆ ಅನ್ನೋದು ತುಂಬಾ ಪ್ರಬಲವಾಗಿ ಸ್ಟ್ರಾಂಗ್ ಆಗಿ ಇರುತ್ತೆ. ಯಾರಿಗೆ ಇಂತಹ ಸಮಸ್ಯೆ ಇದೆ ಅಂಥವರು ಈ ತಂತ್ರವನ್ನು ನೀವು ಮಾಡಿ ಇದರಲ್ಲಿ ಯಶಸ್ಸು ಅನ್ನೋದು ಕಾಣ್ತೀರ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಜೈ ಕಾಲಭೈರವಾಯ ನಮಃ.